ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಬರೆದ ಒಂದು ಪುಸ್ತಕ ಇದೆಯಲ್ಲ, ರಸವೈಚಾರಿಕತೆ ಅಂತ, ಅದರಲ್ಲಿ ಒಂದು ಅಧ್ಯಾಯ ತೆಗೆದು ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದರ ಹೆಸರು ಯಶಸ್ಸು ಅಂತ. ಈ ಯಶಸ್ಸು ಅಂದ್ರೆ ನಮ್ಮ ಮನಸ್ಸಲ್ಲಿ ಹುಟ್ಟಿದ ಆಸೆ, ಆಕಾಂಕ್ಷೆ, ಗುರಿಗಳನ್ನು ಸಾಧಿಸುವುದು. ನಾವು ಮಾಡಬೇಕಾದ ಕಾರ್ಯವನ್ನು ಚೆನ್ನಾಗೇ ಮಾಡುವುದು ಮತ್ತು ಅದರಲ್ಲಿ ಆನಂದವನ್ನು ಪಡೆಯೋದಕ್ಕೆ ಯಶಸ್ಸು ಅಂತ ಹೇಳ್ತಾರೆ. ಸೊ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಯಶಸ್ಸು ಅಂದ್ರೆ ನಮ್ಮ ಆತ್ಮಶಕ್ತಿಯ ಕ್ರೋಢೀಕರಣ ಅಂತಾರೆ. ನಮ್ಮಲ್ಲಿರೋ ಪ್ರತಿಭೆಯನ್ನು ಕಂಡುಕೊಂಡು ಅದನ್ನು ಚೆನ್ನಾಗಿ ಒಳ್ಳೆಯದಕ್ಕೆ ಬಳಸುವುದೇ ಯಶಸ್ಸು ಎಂದು ಕೆಲವರು ಕರೆದಿರ್ತಾರೆ. ಸೊ ಯಶಸ್ಸು ಎಂದ್ರೆ ಸೋಲನ್ನು ಸೋಲಿಸುವುದೇ ಒಂದು ಯಶಸ್ಸು ಅಂತ ಆಗ್ತದೆ. ಯಶಸ್ಸು ಅಂದ್ರೆ ಅದೊಂದು ಸವಾಲು, ಅದೊಂದು ಸತ್ಯ ಪರೀಕ್ಷೆ, ಅಗ್ನಿ ಪರೀಕ್ಷೆ. ಈ ಪರೀಕ್ಷೆಗಳನ್ನು ಗೆಲ್ಲುವುದೇ ಯಶಸ್ಸು ಅನ್ನುತ್ತಾರೆ. ಸೊ ಈ ಯಶಸ್ಸು ಅಂತಂದ್ರೆ ಅದೊಂದು ಆಸೆ. ನಾವು ಏನಾದ್ರು ಒಂದು ಯಶಸ್ಸು ಪಡಿಬೇಕಪ್ಪ ಈ ಜೀವನದಲ್ಲಿ, ನಾವು ಹುಟ್ಟಿದ್ದಕ್ಕೆ ಏನಾದ್ರು ಮಾಡಬೇಕು ಅಂತೀವಲ್ಲ, ಅದೊಂದು ಆಸೆ, ಅದೊಂದು ಮಹದಾಸೆ ಅದು. ಸೊ ಆ ಆಸೆ ಯಾವ ತರಹ, ಯಾವ ರೀತಿ ಇದು ಒಂದು ಅರಿತು ಆಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳದೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಈಗ ಆಧುನಿಕ ಯುಗದಲ್ಲಿ ಮನೋವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಯಶಸ್ಸನ್ನ ಗೆಲ್ಲಿಸ್ಲಿಕ್ಕೆ ಅವರು ಕೆಲವು ಉಪಾಯ ಕೂಡ ಹೇಳಿದ್ದಾರೆ. ಅದೇನಪ್ಪ ಉಪಾಯ ಅಂದ್ರೆ, ಫಸ್ಟ್ ಆಫ್ ಆಲ್ ಗುರಿ ಇರ್ಬೇಕಂತೆ. ಪ್ರಯಾರಿಟಿ ಏನು, ನಾವು ಏನ್ ಮಾಡಬೇಕು, ಹುಟ್ಟಿದ್ದಕ್ಕೆ ಜೀವನದಲ್ಲಿ ಏನ್ ಸಾಧಿಸ್ಬೇಕು, ಒಂದು ಗುರಿ ಇಟ್ಕೋಬೇಕು. ಇಲ್ಲದೆ ಡ್ರಿಫ್ಟ್ಲೆಸ್ ಒಂದು ಇದಾಗ್ಬಿಡುತ್ತೆ, ಆ ಥರ ಆಗ್ಬಾರ್ದು. ಸೊ ನಾವು ಒಂದು ಗುರಿ ಇಟ್ಕೊಂಡೇ ನಾವು ಮುಂದುವಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಇರೋಕ್ಕೂ ಆಗಲ್ಲ. ನಿರಾಶಾ ಭಾವನೆ, ಆಗುವುದಿಲ್ಲ, ಕೂಡುವುದಿಲ್ಲ, ಕೈಲಾಗುವುದಿಲ್ಲ ಅಂತ ಹತಾಶ ಭಾವನೆ ನಮ್ಮ ಮನಸ್ಸಲ್ಲಿ ಹುದುಗಿರುವುದು ಯಶಸ್ಸು ಗಳಿಸೋದಕ್ಕೆ ಅಸಾಧ್ಯವಾಗುವ ಕೆಲವು ಅಂಶಗಳು ಅಂತ ಹೇಳ್ತಾರೆ ಅವರು. ಸೊ ಬೇಜವಾಬ್ದಾರಿತನ, ಸೋಮಾರ್ತನ, ನಿರ್ದಿಷ್ಟ ಗುರಿ ಇಲ್ಲದೆ ಇರುವುದು, ಹೊಣೆಗಾರಿಕೆ ಇಲ್ಲುವುದು ಯಶಸ್ಸನ್ನು ಸಾಧಿಸಲು ಅಸಾಧ್ಯವೆನಿಸುತ್ತದೆ. ಸೊ ಈ ಯಶಸ್ಸು ಸಾಧಿಸಬೇಕಾದ್ರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇರಬೇಕು. ನಾವು ಏನ್ ಮಾಡಬೇಕು ಅನ್ನೋದಕ್ಕೆ ನಂಬಿಕೆ ಇರಬೇಕು. ಆ ನಂಬಿಕೆ ಏನೋ ಪದ ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ನಂಬಿಕೆಯನ್ನು ಬಂದೇ ಬರ್ತದೆ. ಆ ನಂಬಿಕೆ ಇದ್ರೆ ತಾನು ನಾವು ಮುಂದೆ ಹೋಗ್ಬೋದು, ನಾವು ಸಾಧಿಸ್ಬೇಕು ಅಂತ. ಸೊ ಅಪನಂಬಿಕೆ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಂಬಿಕೆ ಇಟ್ಕೊಂಡು ಮುಂದಾಣಿಕೆ ಹೋಗೋದು. ಸೊ ಈಗ ಯಾವ ತರ ನಾವು ಸಾಧಿಸ್ಬೋದು? ಒಂದು ಗುರಿ ಆಯ್ತು. ಆ ಗುರಿ ಸಾಧಿಸ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂತಂದ್ರೆ, ಈ ತರ ಕೆಲವರೆಲ್ಲ ವಿದ್ವಾಂಸರು ಈ ತರ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಅಪನಂಬಿಕೆ ಇಟ್ಕೊಳ್ಬಾರ್ದು ಸರಿ, ಜೊತೆಗೆ ಮನೋದೃಢತೆ, ಶಿಸ್ತು, ಶ್ರದ್ಧೆ, ಸಂಯಮ ಮತ್ತು ಕೃತಜ್ಞತೆಗಳಿಂದ ನಾವು ಏನನ್ನಾದ್ರೂ ಸಾಧಿಸಬಹುದು ಅಂತಾರೆ. ಇದರ ಜೊತೆಗೆ ಕಠಿಣ ಶ್ರಮ ಬೇಕೇ ಬೇಕು. ಕಠಿಣ ಶ್ರಮ ಇಲ್ಲದೆ ಇದ್ರೆ ಬೇರೆ ದಾರಿನೇ ಇಲ್ಲ. ಕಾಯಕವೇ ಕೈಲಾಸ ಅಂತ ಬರ್ತಾರೆ, ಆ ತರ ಕಠಿಣ ಶ್ರಮ ಬೇಕೇ ಬೇಕು. ಆ ಜೊತೆಗೆ ಶಿಸ್ತು ಬೇಕು. ಶಿಸ್ತಿಲ್ದೆ ಇದ್ರೆ ಮುಗ್ದಾಯ್ತು. ಡಿಸಿಪ್ಲಿನ್ ಅಂತ ಕರೀತಾರೆ ನೋಡ್ರಿ. ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಸ್ವೇಚ್ಛಾಚಾರ ಆಗ್ಬಿಡ್ತದೆ. ಸ್ವಾತಂತ್ರ್ಯವಿಲ್ಲದ ಶಿಸ್ತು ಕ್ರೂರ ದಬ್ಬಾಳಿಕೆ ಆಗ್ತದೆ ಅಂತ ಕೂಡ ಹೇಳ್ಬೋದು. ಸೊ ಈಗ ಇದೇನು, ಅದು ಈ ಯಶಸ್ಸಿನ ದಾರಿ ಸುಗಮವಾಗಬೇಕಾದ್ರೆ ನಾವು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಇರಬೇಕು. ಈಗ ಒಂದು ಪದ ಸಿಕ್ತು, ಯಾವುದು ಅಂದ್ರೆ ಹೊಂದಾಣಿಕೆ ಅಂತ. ಇಂಗ್ಲಿಷ್ ಅಂದ್ರೆ ರ್ಯಾಪೋರ್ಟ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಇದು. ಇದು ಜೀವನದಲ್ಲಿ ಈ ಹೊಂದಾಣಿಕೆ ಅನ್ನೋ ಪದ ನಾವು ಯಾವಾಗಲೂ ನೆನೆಸ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತಾ ಅದ್ರ ಬಗ್ಗೆ ಅದನ್ನ ಅನುಸರಿಸಕ್ಕೆ ನಾವು ಟ್ರೈ ಮಾಡಬೇಕಾಗ್ತದೆ. ಅದು ಹೊಂದಾಣಿಕೆ ಏನರ್ಥ ಅಂದ್ರೆ, ಮತ್ತೊಬ್ಬರ ಪ್ರಪಂಚವನ್ನು ಹೊಕ್ಕು ಅವರನ್ನು ಅರ್ಥ ಮಾಡಿಕೊಂಡಿರೋ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ, ಅವರೊಂದಿಗೆ ಬಲವಾದ ಸಾಮ್ಯ ಬಾಂಧವ್ಯ ಹೊಂದುವ ಸಾಮರ್ಥ್ಯಕ್ಕೆ ಹೊಂದಾಣಿಕೆ ಅಂತ ಒಂದು ಡೆಫಿನೇಷನ್ ಕೊಟ್ಬಿಟ್ಟಿದ್ದಾರೆ. ಹೊಂದಾಣಿಕೆಯೇ ಮತ್ತೊಬ್ಬರಿಂದ ಪಡೆಯಬಹುದಾದ ಉತ್ತಮ ಫಲಿತಾಂಶಗಳ ಸಾಧನ. ಹೊಂದಾಣಿಕೆಯ ಸಾಧನವನ್ನು ಹೊಂದಿರುವನು ಒಬ್ಬ ಒಳ್ಳೆಯ ಆಡಳಿತಗಾರ ಆಗ್ತಾನೆ, ಸಮರ್ಥ ರಾಜಕಾರಣಿ ಆಗ್ತಾನೆ, ಪ್ರೀತಿಯ ತಂದೆ ತಾಯಿ ಅಚ್ಚುಮೆಚ್ಚಿನ ಸ್ನೇಹಿತನಾಗ್ತಾನೆ. ಕೆಲಸ ಕಾರ್ಯ ಎಸಗುವುದು ಒಂದು ಆಟದಂತೆ ಎಂದುಕೊಂಡ್ರೆ ನಾವು ಮಾಡುವ ಕೆಲಸ ಶ್ರಮ ಎನಿಸುವುದಿಲ್ಲ. ಹೆಸರಾಂತ ಲೇಖಕ ಇದನ್ನ ಮಾರ್ಕ್ ಟ್ವೈನ್ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ. ಯಶಸ್ಸಿನ ಗುಟ್ಟು ನಿಮ್ಮ ಶ್ರಮದ ಕಾರ್ಯವನ್ನು ವಿರಾಮ ಕಾರ್ಯವನ್ನಾಗಿಸಿಕೊಳ್ಳುವುದು.
ಆದ ತರ ಅಯ್ಯೋ ಇದು ಕಷ್ಟ ಅಂತ ಹೇಳ್ಕೊಂಡ್ರೆ ಇದು ತಮಾಷೆ ಚೆನ್ನಾಗಿದೆಪ್ಪ ಅನ್ಕೊಂಡು ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಯು ಎಂಜಾಯ್ ವರ್ಕ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ. ಆ ಥರ ನಮ್ಮ ಕೆಲಸ ನನಗೆ ಖುಷಿ ಪಟ್ಟು ನಾವು ಮಾಡಿದ್ರೆ ಆವಾಗ ಅದು ಶ್ರಮದಾಯಕ ಆಗಲ್ಲ, ಆವಾಗ ಯಶಸ್ಸು ಸಿಗ್ತದೆ ನಮಗೆ ಅಂತ ಹೇಳ್ತಾನೆ ಅವನು. ಸೊ ಈಗೇನು ಹೊಂದಾಣಿಕೆಯ ಗುಣ ಏನದು, ಅದು ಹೇಗೆ ಗಳಿಸೋದು? ಈ ಹೊಂದಾಣಿಕೆ ಅಂದ್ರೆ ಸುಲಭವಾಗಿ ಹೊಂದಿಕೊಂಡು ಹೋಗುವ, ಪ್ರಭಾವಕ್ಕೊಳಗಾಗುವ, ಸಹಾನುಭೂತಿಯಿಂದ ಉತ್ತರೀಯ ಗುಣಗಳನ್ನು ಹೊಂದಿರುವುದೇ ಆಗಿದೆ. ಪ್ರತಿಕ್ರಿಯೆ ಅಲ್ಲ, ಪ್ರತಿಕ್ರಿಯೆ ಇಮ್ಮಿಡಿಯೇಟ್ ನಾವು ರೆಸ್ಪಾನ್ಸ್ ಕೊಡೋದಲ್ಲ, ಪ್ರತಿಕ್ರಿಯೆ ವಿಷಯ ಸಾರಾಂಶಗಳಲ್ಲ, ಮಾತುಕತೆ ಸಂಪರ್ಕಗಳ ಅರ್ಥ. ಒಳ್ಳೆ ಉಪನ್ಯಾಸಕರು ಸಮರ್ಥವಾಗಿ ಸಂಪರ್ಕವನ್ನು ಸಾಧಿಸುತ್ತಾರೆ. ಆಲೈಸುವವರ ಮನಸ್ಸನ್ನು ಹೊಕ್ಕು ಅವರನ್ನು ತಮ್ಮೊಳಗೆ ಸೆಳೆದುಕೊಂಡು ತಮ್ಮ ಅನಿಸಿಕೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವರೇ ಉತ್ತಮ ಗುರುಗಳು, ಮಾಸ್ತರುಗಳು, ವಾಗ್ಮಿಗಳೂ ಆಗಿರುತ್ತಾರೆ. ಸೊ ಇಷ್ಟು ಹೇಳಿ ಇನ್ನು ನಾನು ಇದ್ರ ಬಗ್ಗೆ ಒಂದು ಕತೆ ಇದೆ, ಒಂದು ಅದ್ಭುತವಾದ ಕತೆ. ಆ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಅಬ್ರಹಾಂ ಲಿಂಕನ್ ಕತೆ. ಅದು ಎಲ್ಲರಿಗೂ ಗೊತ್ತೇ ಇದೆ, ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದವನು. ಅವನ ಕತೆ ಇದು, ಅವನ ಜೀವನದಲ್ಲಿ ನಡೆದಿದ್ದ ಕತೆ ಇದು. ಅದೇನಪ್ಪಾ ಅಂದ್ರೆ ಅವನು ತನ್ನ 21ನೇ ವಯಸ್ಸಿನಲ್ಲೇ ವ್ಯಾಪಾರ ಮಾಡಕ್ ಹೋಗ್ಬಿಟ್ಟು ಸೋತ್ಬಿಡ್ತಾನೆ. ಸೋಲಾಗಿರುತ್ತೆ. 22ನೇ ವಯಸ್ಸಲ್ಲಿ ಕೂಡ ಹೇಗೇನು ಚುನಾವಣೆಗೆ ಬರ್ತಾರೆ ಪಾಲಿಟಿಕ್ಸ್ಗೆ, ಅಲ್ಲೂ ಸೋತ್ಬಿಡ್ತಾನೆ. 24ನೇ ವಯಸ್ಸಿನಲ್ಲಿ ವಾಪಸ್ ಬರ್ತಾನೆ ವ್ಯಾಪಾರಕ್ಕೆ, ಅಲ್ಲಿ ಸೋತ್ಬಿಡ್ತಾನೆ. 26ನೇ ವಯಸ್ಸಿನಲ್ಲಿ ಅವನು ತನ್ನ ಪ್ರೇಯಸಿ ಪಾಪ ಅವಳು ಸೋತೋಗ್ಬಿಡ್ತಾರೆ. ಆ ಪ್ರೇಯಸಿ ಸಾವಿರಿಂದ ಮನೋವ್ಯಾಕುಲರಾಗ್ಬಿಡ್ತೇವೆ, ಬಹಳ ಕಷ್ಟಪಡ್ತಾನೆ, ಅದರಿಂದ ಪಾರಾಗ್ತಾನೆ ಅಂತೂ ಇಂತೂ. 27ನೇ ವಯಸ್ಸಿನಲ್ಲಿ ನರದೌರ್ಬಲ್ಯದಿಂದ ನರಳುತ್ತಾನಂತೆ. 34ನೇ ವಯಸ್ಸಿನಲ್ಲಿ ಅಮೆರಿಕದ ಕಾಂಗ್ರೆಸ್ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸೋಲು, ಪಾಲಿಟಿಕ್ಸ್ ಬರ್ತಾ ತಿರ್ಗಾ. 36ನೇ ವಯಸ್ಸಿನಲ್ಲಿ ಪುನಃ ಅದೇ ಚುನಾವಣೆಯಲ್ಲಿ ಸೋಲು. 45ನೇ ವಯಸ್ಸಿನಲ್ಲಿ ಸೆನೆಟ್ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆಯಲ್ಲಿ ಸೋಲು ಅನುಭವಿಸ್ತಾನೆ. 47ನೇ ವಯಸ್ಸಿನಲ್ಲಿ ಉಪರಾಷ್ಟ್ರಪತಿ ಸ್ಥಾನ ಪಡೆಯಲು ಮಾಡಿದರೆ ಯತ್ನ ವಿಫಲ ಆಗ್ತದೆ. 49ನೇ ವಯಸ್ಸಿನಲ್ಲಿ ಪುನಃ ಸೆನೆಟ್ ಸ್ಥಾನಕ್ಕೆ ಸ್ಪರ್ಧೆಯಲ್ಲಿ ಸೋಲು. ಆದರೆ 52ನೇ ವಯಸ್ಸಿನಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಆಗಿ ಚುನಾಯಿತ ಆಗ್ಬಿಡ್ತಾನೆ, ಎಲೆಕ್ಟ್ ಆಗೋಗ್ಬಿಡ್ತಾನೆ. ಇದು ಅವನು ಯಶಸ್ಸಿನ ಗುಟ್ಟು. ಪದೇ 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 ಅವನು ಎಷ್ಟು ಟ್ರೈ ಮಾಡ್ತಾನೆ ಅಂದ್ರೆ ಅವನು ಹತಾಶ ಆಗೋದಿಲ್ಲ. ಟ್ರೈ ಒಂದ್ಸಲ ಅಂತ ಹೇಳ್ತಾರಲ್ಲ, ಆ ತರ ಮಾಡಿ ಮುಂದೆ ಬರ್ತಾನೆ. ನಾನು ಸೋಲಲಿಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಅವನು. ಹೊಂದಾಣಿಕೆ ಇದೆಲ್ಲ ಬಹಳ ಚೆನ್ನಾಗಿದೆ ಈ ಕತೆ. ನಮ್ಗೆ ಎಲ್ಲರಿಗೂ ಇದರಿಂದ ನಮ್ಗೆ ಒಂದು ಒಳ್ಳೆಯ ಪಾಠ ಸಿಗ್ದಂಗೆ ಆಗ್ತದೆ. ಸೊ ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.